ಬಾದಾಮಿ ಸೇವಿಸುವುದರಿಂದ ಹಲವಾರು ರೀತಿಯ ಉಪಯೋಗಗಳನ್ನು ನಾವು ಪಡೆಯಬಹುದು ಹಾಗೂ ಹಲವಾರು ರೋಗಗಳನ್ನು ಕೂಡ ನಾವು ದೂರ ಇಡಬಹುದು. ಆದರೆ ಯಾವುದೇ ವಿಷಯವಾಗಲಿ ಯಾವುದೇ ವಸ್ತುವೇ ಆಗಲಿ ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂಬ ಗಾದೆಯನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹಾಗೆಯೇ ಬಾದಾಮಿಯನ್ನ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೆಲವು ಅಡ್ಡ ಪರಿಣಾಮಗಳನ್ನು ಕೂಡ ನೀವು ಪಡೆಯಬಹುದು. ಜೊತೆಗೆ ದೇಹದ ತೂಕವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಹಾಗೆಯೇ ಕೆಲವು ರೀತಿಯ ಬಾದಾಮಿಗಳನ್ನು ಸೇವಿಸುವುದರಿಂದ ದಿಢೀರ್ ಸಾವು ಆಗುವ ಸಂಭವ ಕೂಡ ಇರುತ್ತದೆ. ಹಾಗಾದರೆ ದಿನವೊಂದಕ್ಕೆ ಎಷ್ಟು ಬಾದಾಮಿ ಹೇಗೆ ಸೇವನೆ ಮಾಡಬೇಕು, ಬಾದಾಮಿ ಸೇವನೆಯಿಂದ ಆಗುವ ತೊಂದರೆಗಳೇನು, ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಜಗತ್ತಿನಲ್ಲಿ ಅತಿ ಆರೋಗ್ಯಕರ ಆಹಾರಗಳಲ್ಲಿ ಬಾದಾಮಿ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಇವುಗಳಲ್ಲಿ ಅದ್ಭುತ ಆರೋಗ್ಯಕರ ಪ್ರಯೋಜನಗಳಿವೆ. ಉತ್ತಮ ಹೃದಯದ ಆರೋಗ್ಯಕ್ಕೂ ಬಾದಾಮಿಗೂ ನಿಕಟ ಸಂಬಂಧ ಇರುವುದನ್ನ ಸಂಶೋಧಕರು ಈಗಾಗಲೇ ಸಾಬೀತುಪಡಿಸಾಗಿದೆ. ಮಧುಮೇಹಿಗಳು ಬಾದಾಮಿಯನ್ನ ಸುರಕ್ಷಿತವಾಗಿ ಸೇವಿಸಬಹುದು. ಪೋಷಕರು ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಕೈತುಂಬ ಬಾದಾಮಿ ಬೀಜವನ್ನು ಕೊಡುವ ರೂಢಿ ಇದೆ. ನಮ್ಮ ಸ್ನಾಕ್ಸ್ ಬಾಕ್ಸ್ ನಲ್ಲಿಯೂ ಬಾದಾಮಿಗೆ ವಿಶೇಷ ಸ್ಥಾನಮಾನ ನಾವು ನೀಡಿದ್ದೇವೆ. ಬಾದಾಮಿಯಲ್ಲಿ ಹಲವಾರು ಅಗತ್ಯ ಪೋಷಕಾಂಶಗಳಿವೆ. ಬಾದಾಮಿಯಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರು, ಪ್ರೋಟೀನ್, ವಿಟಮಿನ್ ಇ, ಮ್ಯಾಗ್ನೀಸಿಯಂ ಹಾಗೂ ಇತರ ಪೋಷಕಾಂಶಗಳಿವೆ. ಇವೆಲ್ಲವೂ ಬಾದಾಮಿ ಒಣಗಿದಾಗ ಲಭಿಸುವುದಕ್ಕಿಂತ ಹೆಚ್ಚಾಗಿ ನೆನೆಸಿಟ್ಟು ಅದನ್ನ ಸೇವಿಸಿದರೆ ಇದು ಒಳ್ಳೆಯದು. ದಿನದ ಪ್ರಾರಂಭವನ್ನು ಅತ್ಯುತ್ತಮವಾಗಿ ಪ್ರಾರಂಭಿಸಲು ಈ ಎಲ್ಲ ಪೋಷಕಾಂಶಗಳು ನೆನೆಸಿರುವ ಬಾದಾಮಿಯಲ್ಲಿ ದೊರೆಯುತ್ತವೆ. ತಜ್ಞರ ಪ್ರಕಾರ ಬಾದಾಮಿಯು ಹೆಚ್ಚು ಪೌಷ್ಟಿಕ ಮತ್ತು ಆರೋಗ್ಯಕರ ಕೊಬ್ಬುಗಳು, ಉತ್ಕೃಷ್ಟಕ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಆದರೆ ಬಾದಾಮಿಯ ಅತಿಯಾದ ಸೇವನೆಯು ವಾಕರಿಕೆ, ಹೊಟ್ಟೆ ನೋವು, ಅತಿಸಾರ ಮತ್ತು ಮಲಬದ್ಧತೆಯಂತಹ ಜಠರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬಾದಾಮಿಯಲ್ಲಿ ವಿಟಮಿನ್ ಇ ಶ್ರೀಮಂತವಾಗಿದೆ ಎಂಬುದು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಒಂದು ವೇಳೆ ನೀವು ಮಿತಿಮೀರಾಗಿ ಬಾದಾಮಿ ಸೇವನೆ ಮಾಡಿದರೆ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ. ವಾಕರಿಕೆ, ಹೊಟ್ಟೆ ನೋವು, ಹೊಟ್ಟೆ ಸೆಳೆತ, ಅತಿಸಾರ ಮತ್ತು ಮಲಬದ್ಧತೆಯಂತಹ ಜಠರಗಳ ಸಮಸ್ಯೆ ಕಾರಣವಾಗಬಹುದು. ಇತರ ಜೀರ್ಣಕಾರಿ ಸಮಸ್ಯೆಗಳಂತಹ ಪ್ರತಿಕೂಲ ಆರೋಗ್ಯ ಪರಿಣಾಮಗಳನ್ನು ಕೂಡ ಇದು ತರುತ್ತದೆ. ವಿಟಮಿನ್ ಇ ರಕ್ತ ಹೆಪ್ಪುಗಟ್ಟುವಿಗೆ ಅಡ್ಡಿಯಾಗುವುದರಿಂದ ಇದು ರಕ್ತಸ್ರಾವದ ಅಪಾಯವನ್ನ ಹೆಚ್ಚಿಸುತ್ತದೆ. ಅದಲ್ಲದೆ ಸೋಂಕುಗಳನ್ನ ಉಲ್ಬಣಗೊಳಿಸುತ್ತದೆ. ತೂಕ ಕಳೆದುಕೊಳ್ಳಲು ಜನರು ಬಾದಾಮಿ ಬೀಜವನ್ನ ತಮ್ಮ ಆಹಾರದಲ್ಲಿ ಸೇವಿಸುತ್ತಾರೆ. ಹಾಗೆಯೇ ನೀವು ಹೆಚ್ಚೆಚ್ಚು ಬಾದಾಮಿಯನ್ನು ಸೇವನೆ ಮಾಡುವುದರಿಂದ ನಿಮ್ಮ ತೂಕ ಗಣನೀಯವಾಗಿ ಹೆಚ್ಚಾಗುತ್ತದೆ ಎಂಬುದು ನಿಮಗೆ ಅರಿವಿರಬೇಕು. ಏಕೆಂದರೆ ಬಾದಾಮಿ ಸಾಕಷ್ಟು ಕ್ಯಾಲರಿಗಳನ್ನ ಮತ್ತು ಆರೋಗ್ಯಕರ ಕೊಬ್ಬನ್ನು ಕೂಡ ಹೊಂದಿರುತ್ತದೆ. ನಿಮ್ಮ ದೇಹವು ಹೆಚ್ಚುವರಿ ಕ್ಯಾಲರಿಗಳನ್ನ ಕೊಬ್ಬಿನಿಂದ ಸಂಗ್ರಹಿಸುತ್ತದೆ. ಇದರಿಂದ ಸಹಜವಾಗಿ ನಿಮ್ಮ ತೂಕ ಹೆಚ್ಚಾಗುತ್ತದೆ. ಇದು ಕಿಡ್ನಿ ಕಲ್ಲುಗಳಿಗೂ ಕಾರಣವಾಗುತ್ತದೆ. ಇದು ಗಾಬರಿ ಪಡುವಂತಹ ಸಂಗತಿಯೇ ಸ್ನೇಹಿತರೆ. ಹೌದು, ಬಾದಾಮಿ ಕಿಡ್ನಿ ಕಲ್ಲುಗಳಿಗೆ ಕಾರಣವಾಗುತ್ತದೆ. ಇದು ಆಕ್ಸಲೇಟ್ ಗಳನ್ನ ಹೊಂದಿರುತ್ತದೆ. ನೀವು ಹೆಚ್ಚು ಬಾದಾಮಿಯನ್ನು ಸೇವಿಸಿದರೆ ನೀವು ಈ ಆಕ್ಸಲೇಟ್ ಗಳನ್ನ ಹೆಚ್ಚು ಪಡೆಯುತ್ತೀರಿ. ಈ ಸಂಯುಕ್ತಗಳು ನಿಮ್ಮ ಮೂತ್ರಪಿಂಡದಲ್ಲಿ ಒಟ್ಟಿಗೆ ಅಂಟಿಕೊಳ್ಳಬಹುದು ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನ ರೂಪಿಸುತ್ತದೆ. ಹಾಗಾಗಿ ಬಾದಾಮಿಯನ್ನ ಮಿತವಾಗಿ ಸೇವಿಸಿ ಎಂದು ತಜ್ಞರು ಕೂಡ ಸಲಹೆ ನೀಡುತ್ತಾರೆ. ಹೆಚ್ಚಿನ ಬಾದಾಮಿ ಬೀಜಗಳ ಸೇವನೆಯು ದೇಹದಲ್ಲಿರುವ ಇತರ ಪೋಷಕಾಂಶಗಳ ಹೀರುವಿಕೆಯನ್ನ ನಿಧಾನಗೊಳಿಸುತ್ತದೆ. ಏಕೆಂದರೆ ಇದರಲ್ಲಿ ಫೈಟಿಕ್ ಆಸಿಡ್ ಎಂಬ ಸಂಯುಕ್ತವಿದೆ. ಇದು ಎಲ್ಲಾ ಸಸ್ಯ ಆಧಾರಿತ ಆಹಾರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಇತರ ಅಗತ್ಯ ಖನಿಜಗಳನ್ನ ಹೀರುವಿಕೆಯ ಮೇಲೆ ಇದು ಪರಿಣಾಮ ಬೀರುವ ಸಾಮರ್ಥ್ಯವನ್ನ ಹೊಂದಿದೆ. ಫೈಟಿಕ್ ಆಮ್ಲವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಈ ಖನಿಜಗಳನ್ನ ಬಂಧಿಸುತ್ತದೆ. ನಿಮ್ಮ ದೇಹವು ಅವುಗಳನ್ನು ಹೀರಿಕೊಳ್ಳಲು ಮತ್ತು ಬಳಸಲು ಕಷ್ಟವಾಗುತ್ತದೆ.
ಅಲರ್ಜಿ. ಒಂದೊಂದು ದೇಹವು ಕೆಲವು ಆಹಾರವನ್ನ ಸ್ವೀಕರಿಸಲು ಅಸಮರ್ಥವಾಗಿರುತ್ತದೆ. ಇದರಿಂದ ಅವುಗಳು ಅಲರ್ಜಿಯ ರೂಪದಲ್ಲಿ ಪ್ರತಿಕ್ರಿಯಿಸುತ್ತವೆ. ಹಾಗೆಯೇ ಅತಿಯಾದ ಬಾದಾಮಿ ಕೂಡ ಅಲರ್ಜಿಯನ್ನು ಉಂಟು ಮಾಡುತ್ತದೆ. ಮುಖದ ಊತ, ಉಸಿರಾಟದ ತೊಂದರೆಗಳು, ಮಾರಣಾಂತಿಕ ಪ್ರತಿಕ್ರಿಯೆಯಂತಹ ರೋಗ ಲಕ್ಷಣಗಳು ಒಳಗೊಂಡಿರುತ್ತವೆ. ಬಾದಾಮಿ ಇತರ ಅಲರ್ಜಿಕ್ ಪದಾರ್ಥಗಳೊಂದಿಗೆ ಸಂಪರ್ಕಕ್ಕೆ ಬರುವಾಗ ಪರಸ್ಪರ ಕ್ರಿಯೆಯೂ ಸಹ ಸಂಭವಿಸುತ್ತದೆ. ಎಲ್ಲಕ್ಕಿಂತ ಬಾದಾಮಿಯಲ್ಲಿ ಡೇಂಜರ್ ಆಗಿರೋದು ಅದು ಕಹಿ ಬಾದಾಮಿ. ಕಹಿ ಬಾದಾಮಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಕಾರಿ ಸೈನೈಡ್ ಕೂಡ ಇರುತ್ತದೆ. ದಿನಗಳಲ್ಲಿ ಕೆಲವು ಬಾದಾಮಿ ಜಿಗಿದು ತಿನ್ನುವುದು ಅಭ್ಯಾಸವಾಗಿದೆ. ಕೆಲವು ಸಂದರ್ಭದಲ್ಲಿ ಕಹಿ ಬಾದಾಮಿಯು ಬಾಯಿಗೆ ಸಿಗುತ್ತದೆ. ಆದರೆ ಅದರ ಬಗ್ಗೆ ಹೆಚ್ಚು ಯೋಚಿಸಲು ಹೋಗದೆ ನೀವು ತಿಂದು ಬಿಡುತ್ತೀರಾ. ಕಹಿ ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ನೆನಪಿರಲಿ. ಇದು ಅತ್ಯಂತ ಅಪಾಯಕಾರಿಯಾಗಿರುತ್ತದೆ. ಮೊದಲೇ ಹೇಳಿದಂತೆ ಬಾದಾಮಿಯಲ್ಲಿ ಪೌಷ್ಟಿಕಾಂಶ ಮತ್ತು ನಾರಿನಾಂಶದಲ್ಲಿ ಶ್ರೀಮಂತವಾಗಿದೆ. ಸಣ್ಣ ಪ್ರಮಾಣದ ಸೈನೈಡ್ ಕೂಡ ಇರುತ್ತದೆ. ಸೈನೈಡ್ ಸ್ವಲ್ಪವೇ ನಮ್ಮ ದೇಹವನ್ನ ಪ್ರವೇಶಿಸುತ್ತಾ ವಿಷವಾಗಿ ಪರಿಗಣಿಸಲ್ಪಡುತ್ತದೆ. ಅಂತಾರಾಷ್ಟ್ರೀಯ ಸಂಶೋಧನಾ ಪತ್ರಿಕೆಯೊಂದರಲ್ಲಿ ಪ್ರಕಟಗೊಂಡ ವರದಿಯ ಪ್ರಕಾರ 1 ಕೆಜಿ ಬಾದಾಮಿಯಲ್ಲಿ 25.2 ಮಿಲಿಗ್ರಾಂನಷ್ಟು ಸೈನೈಡ್ ಇರುತ್ತದೆ. ನಮ್ಮ ದೇಹದಲ್ಲಿ ಕೆಜಿಗೆ 0.5 ರಿಂದ 3.5 ಮಿಲಿಗ್ರಾಂನಷ್ಟು ಸೈನೈಡ್ ಇದ್ದರೆ ವಿಷವಾಗಿ ಪರಿಣಾಮ ಬೀರುತ್ತದೆ. ಹೀಗಾಗಿ ಕಹಿ ಬಾದಾಮಿ ಜಗಿಯುವುದರಿಂದ ತಕ್ಷಣವೇ ಸಾವು ಕೂಡ ಬರಬಹುದು. ಅಷ್ಟು ಅದು ಅಪಾಯಕಾರಿಯಾಗಿರುತ್ತದೆ. ಆಮ್ಲಜನಕದ ಹೀರುವಿಕೆಗೆ ತಡೆಯೊಡ್ಡುತ್ತದೆ. ಜೀವಕೋಶಗಳಿಗೆ ಆಮ್ಲಜನಕ ಸಿಗುವುದಿಲ್ಲ. ಇದರಿಂದ ಜೀವಕೋಶಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತವೆ. ಹೀಗಾಗಿ ಆಗಾಗ ಬಾದಾಮಿ ತಿನ್ನುವ ಸಮಯದಲ್ಲಿ ನಿಮಗೇನಾದ್ರೂ ಕಹಿ ಬಾದಾಮಿ ಸಿಕ್ಕರೆ ತಕ್ಷಣವೇ ಉಗುಳಿ ಬಾಯಿಯನ್ನ ತೊಳೆದುಕೊಳ್ಳಿ. ಹಾಗಾದ್ರೆ ಬಾದಾಮಿಯನ್ನ ಎಷ್ಟು ಪ್ರಮಾಣದಲ್ಲಿ ಎಷ್ಟು ತಿನ್ನಬೇಕೆಂಬ ಅನುಮಾನ ನಿಮ್ಮಲ್ಲಿ ಮೂಡಬಹುದು. ಬಾದಾಮಿಯಿಂದ ಗರಿಷ್ಠ ಆರೋಗ್ಯ ಪ್ರಯೋಜನವನ್ನು ನೀವು ಪಡೆಯಲು ಬೀಜಗಳನ್ನ ರಾತ್ರಿ ಇಡೀ ನೆನೆಸಿ ಮರುದಿನ ಸಿಪ್ಪೆಯನ್ನು ತೆಗೆದುಹಾಕಿ ಮತ್ತು ಬೆಳಿಗ್ಗೆ 5 ರಿಂದ 6 ಬಾದಾಮಿ ಬೀಜಗಳನ್ನ ಸೇವಿಸಿ. ಪರ್ಯಾಯವಾಗಿ ನೀವು ಬಾದಾಮಿಯನ್ನು ತುಪ್ಪದೊಂದಿಗೆ ಹುರಿದು ತಿಂಡಿಯಾಗಿ ಸೇವಿಸಬಹುದು. ದಿನಕ್ಕೆ ಅಬ್ಬಬ್ಬ ಅಂದ್ರೆ 5 ರಿಂದ 6 ಬಾದಾಮಿಯನ್ನ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಬಾದಾಮಿಯನ್ನ ಮಿತವಾಗಿ ತಿಂದರೆ ಹಲವಾರು ಪ್ರಯೋಜನಗಳು ಕೂಡ ಇವೆ. ಮೆದುಳಿನ ಆರೋಗ್ಯವನ್ನ ಹೆಚ್ಚಿಸಲು ಬಾದಾಮಿ ತುಂಬಾ ಒಳ್ಳೆಯದು. ಬಾದಾಮಿಯು ಕ್ಯಾಲ್ಸಿಯಂ ಮತ್ತು ರಂಜಕದಲ್ಲಿ ಸಮೃದ್ಧವಾಗಿದೆ. ಇದು ನಿಮ್ಮ ಮೂಳೆಗಳನ್ನ ಮತ್ತು ಹಲ್ಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ಬಾದಾಮಿಯು ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕ ಹೃದಯಾಘಾತವನ್ನು ಕೂಡ ತಡೆಯುತ್ತದೆ. ಬಾದಾಮಿಯು ಬಿಪಿಯ ಏರಿಳಿತವನ್ನು ಕೂಡ ತಡೆಯುತ್ತದೆ. ಬಾದಾಮಿ ತ್ವಚೆಗೆ ತುಂಬಾ ಒಳ್ಳೆಯದು, ಏಕೆಂದರೆ ಇದು ತ್ವಚೆಯನ್ನ ಪೋಷಿಸಲು ಸಹಾಯ ಮಾಡುತ್ತದೆ. ಬಾದಾಮಿ ದೇಹದ ಪಚನ ಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತದೆ. ಬಾದಾಮಿಯು ಫೈಬರ್ನಲ್ಲಿ ಸಮೃದ್ಧವಾದ ಕಾರಣ ಜೀರ್ಣಕಾರಿ ಸಮಸ್ಯೆಗಳು ನಿವಾರಿಸಲು ಸಹಾಯ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಬಾದಾಮಿಯನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿದರೆ ನಿಮ್ಮ ದೇಹಕ್ಕೆ, ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆಯೇ ಕಹಿ ಬಾದಾಮಿಯಿಂದ ಸ್ವಲ್ಪ ದೂರನೇ ಇರಿ. ನೋಡಿದಿರಾ ಸ್ನೇಹಿತರೆ, ಬಾದಾಮಿಯ ಉಪಯೋಗಗಳು ಹಾಗೂ ಅಡ್ಡ ಪರಿಣಾಮಗಳು. ಬಾದಾಮಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.